ಜಾತಿ ನನ್ನ ಜಾತಿ ಮೇಲೆ ನಾನು ಆಟಕ್ಕೆ ಬರೀತೀನಿ, ನಿಮಗೆ ಬೇಡ, ನಿಮಗೆ ಬಿಡ್ರಿ, ನೀವು ಜಾತಿ ಮಾಡಂಗಿಲ್ಲ, ಬಿಟ್ಟು ಬಿಡ್ರಿ, ನಾ ಮಾಡವ ಅಂತಂದವ ನನಗೆ. ನಾ ಅಂತೆ ಬರಬ್ಬರಿ ನಿಂದ ಅಂದ. ಇರು ಇಷ್ಟ ದಿವ್ಸ ಎಷ್ಟು ದಿವ್ಸದ ನೋಡ್ರಿ, ಯಾವಾಗಲೂ ಅನ್ಯಾಯ ಭಾಳ ದಿವ್ಸ ಇರಂಗಿಲ್ಲ, ಅಧರ್ಮ ಭಾಳ ದಿವ್ಸ ನಡೆಯಂಗಿಲ್ಲ. ಇಲ್ಲಿ ಧರ್ಮಕ್ಕೆ ಜಯ ಐತಿ. ಒಬ್ಬವ ಪುಟ್ಟರಾಜ್ ಗವಾಯಿಗಳಂತ ಒಬ್ಬ ಆಸ್ತಿ ಪರಮ ಪೂಜ್ಯರು ಎಲ್ಲಾರ ಎದುರಿಗೆ ಹೇಳಿ ಹೋದ್ರವ್ರು, ನಾ ಎಲ್ಲಾರ್ಕಿಂತ ಸಣ್ಣವ ಅಂತೇಳಿ. ಅವ್ರ ಮುಂದೆ ನೀವು ಯಾಕೆ ಗಿಡ ತಪ್ಪಲ್ರಿ? ಯಾವ ಗಿಡ ತಪ್ಪಲ? ನಡೆದವರು ದೇವ್ರವ್ರು, ಅವರನ್ನ ಸಣ್ಣವರು ಅಂದ್ರು. ಅಂತ ವಿಷಯದೊಳಗೆ ನಮ್ಮ ಕಲಾವಿದರು ನಾನು ಭಾಳ ದಿವಸದಿಂದ ನೋಡಕತ್ತೀನಿ, ಎಂತೆಂಥ ಶಬ್ದಗಳನ್ನು ನುಡಿಸ್ತಾರ, ಎಂತೆಂಥ ವಿಷಯಗಳನ್ನು ಬರೀತಾರ. ಯಾರಾದರೂ ಒಂದು ಧ್ವನಿಯಾದ್ರ ಪರವಾಗಿ ಎತ್ತಿದ್ರ ಅಂದ್ರೆ ಅದ್ರ ಬುಡುಕ್ ಕಾಮೆಂಟ್ಗಳನ್ನ ನೋಡ್ಬೇಕು ನೀವು. ಆ ಕಾಮೆಂಟ್ ಏನು ಹಾಕಾಕತ್ತೀನಿ ಅನ್ನುವಂಥ ವಿಷಯ ಸಹಿತ ಅವ್ರಿಗೆ ಗೊತ್ತಿರಂಗಿಲ್ಲ. ಆ ಶಬ್ದ ಬರೆಯಕಾರ ಅವ್ರಿಗೆ ನಾಚಿಕೆ ಬರ್ತದೋ ಇಲ್ಲ ನನಗೂ ಗೊತ್ತು, ಅದು ತಿಳಿಯವಂತ ಎಂತೆಂಥ ವಿಷಯಗಳನ್ನು. ಯಾಕೆ ಕಲಾವಿದರಿಗೆ ಹೆಣ್ಣೊಂದು ಬಿಟ್ಟರೆ ಮತ್ತೇನು ವಿಷಯಗಳೇ ಇಲ್ಲ, ವಿಷಯ ಇಲ್ಲ. ತಾಯಿ ಇಲ್ಲ, ತಂದಿಲ್ಲ, ಅಣ್ಣಿಲ್ಲ, ತಮ್ಮಿಲ್ಲ, ಗೆಳೆಯ ಇಲ್ಲ, ಬಂಧು ಇಲ್ಲ, ಬಾಂಧವರಿಲ್ಲ. ಒಂದು ಹೆಣ್ಣನ್ನ ಹೆಣ್ಣಿನ ರೂಪರೇಷೆಗಳನ್ನು ಅವ್ರಿಗೇನು ಏನಾಗ್ಬಿಟ್ಟೈತಂದ್ರೆ, ಆ ಹೆಣ್ಣಂದ್ರೆ ಒಂದು ಏನೋ ಒಂದು ವಸ್ತು ಅದು. ಅದ್ರ ಬಗ್ಗೆ ಬರೆದ್ರೆ ಮಾತ್ರನೇ ನಮ್ಮ ಹಾಡು ಓಡ್ತಾವು, ನಮ್ಮ ಸಿನಿಮಾ ಓಡುತ್ತಾ, ನಮ್ಮ ನಾಟಕ ಓಡುತ್ತಾ ಅನ್ನೋದು. ಯಾಕೆ ತಾಯಿ ಬಗ್ಗೆ ತಂದೆ ಬಗ್ಗೆ ಬರೆದವರು ಗುರುರಾಜ್ ಹೊಸಕೋಟೆ ಅನ್ನೋರು ಹೆಸರಿಲ್ಲನ? ಹೆಸರಿಲ್ಲೇನ್ರಿ? ತಾಯಿ ಬಗ್ಗೆ ತಂದೆ ಬಗ್ಗೆ ಬರೆದವರು ಶಬೀರ್ ಡಾಂಗೆ ಅವ್ರ ಹೆಸರಿಲ್ಲ? ಯಾಕೆ ರಂಗಭೂಮಿ ಒಳಗೆ ಈಗ ಹೆಣ್ಣು ಬಸವರಾಜ್ ಅವರು, ಇದು ನೀವು ಹುಟ್ಟಿದ್ದು ಯಾರಿಗೆ? ರೈತನ ಮಕ್ಕಳು ನೋಡ್ರಿ ಅವನ್ನೆಲ್ಲ ನಾಟಕಗಳನ್ನ, ಅವ್ರ ಹೆಸರಿಲ್ಲ? ಯಾಕೆ ನಮ್ಮ ಕಲಾವಿದರಲ್ಲಿ ಈ ಒಂದು ದುರ್ಬುದ್ಧಿ ಯಾಕೆ ಬರುತ್ತ ಅಂದ್ರೆ, ನಮ್ಮದು ಇನ್ನೂ ನಾಚಿಕೆ ಬಂದಿಲ್ಲ ನಮ್ಮ ಉತ್ತರ ಕರ್ನಾಟಕದವ್ರಿಗೆ. ಯಾಕೆ ನಾಚಿಕೆ ಬಂದಿಲ್ಲ ಅಂತಂದ್ರೆ, ನಾವು ಅನ್ನಾಗತ್ತೀವಿ ಈಗ ಅದು ಉತ್ತರ ಕರ್ನಾಟಕದ ಸಂಘ ಈಗ ಮಾಡ್ಕೊಳಕತ್ತೀವಿ. ನಮ್ಮ ಉತ್ತರ ಕರ್ನಾಟಕದೊಳಗೆ ದಾವಣಗೆರೆ ಈಚೆ ಕಡೆ ಬರ್ರಿ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವ್, ಹುಬ್ಬಳ್ಳಿ, ಇದು ನಮ್ಮ ಕುಷ್ಟಗಿ, ಇವೆಲ್ಲ ಈ ಭಾಗ ಬರ್ರಿ ನಮ್ಮ ಉತ್ತರ ಕರ್ನಾಟಕದವ್ರು. ಯಾವ ರಾಜ್ಕುಮಾರ್ ಆಗೇನಿಲ್ಲ, ಯಾವ ವಿಷ್ಣುವರ್ಧನ್ ಆಗ್ಯಾನ, ಯಾವ ರವಿಚಂದ್ರಗೇನ? ನಾವು ನಮ್ಮ ಜನ್ಮಕ್ಕೆ ನಾಚಿಕೆ ಪಟ್ಕೋಬೇಕು. ನಾವು ಇನ್ನೊಬ್ಬರಿಗೆ ನಾವು ಹೀರೋ ಅಂತ ಒಪ್ಕೊಳಕತ್ತೀವಿ. ಉತ್ತರ ಕರ್ನಾಟಕದ ಕೊಡುಗೆ, ರಂಗಭೂಮಿ ಕೊಡುಗೆ ಇಡೀ ದಕ್ಷಿಣ ಕರ್ನಾಟಕದವರು ಅವ್ರು ಏನದಾರಲ್ಲ ತಗೊಂಡು ತೇಗಿದ ಮಕ್ಕಳವರು. ನಮಗೆ ನಾಚಿಕಿಲ್ಲ. ನಮ್ಮದೇನೈತಿ ಬರೀ ಮಾತು ಬಂದೊಮ್ಮೆ ನಾನು ನೀ ತುಳಿದು ನಿನ್ನ ನಾ ತುಳಿದು, ನನ್ನ ಬಗ್ಗೆ ನೀ ಟೀಕಾ ಮಾಡ್ಬೋದು, ನಿನ್ನ ಬಗ್ಗೆ ನಾ ಟೀಕಾ ಮಾಡ್ಬೋದು. ಇದ್ರೊಳಗೆ ನಮ್ಮ ಕಲಾವಿದರದ ಅಸ್ತಿತ್ವನ ಕಳ್ಕೊಂಡು ಹೊಂಟತಿ. ನಾಚಿ ಬರ್ಬೇಕು, ನಮಗೆ ಜನಕ್ಕೆ ನಾಚಿ ಬರ್ಬೇಕು. ನನ್ನ ಬಗ್ಗೆ ನೀ ಮಾತಾಡಕ, ನಿನ್ನ ಬಗ್ಗೆ ನಾ ಮಾತಾಡಕ, ನಿನ್ನ ಆಸ್ತಿ ನಾ ತಿಂದಿಲ್ಲ, ನನ್ನ ಆಸ್ತಿ ನೀ ತಿಂದಿಲ್ಲ. ಯಾಕೆ ಎತ್ಕೊಳಂಗಿಲ್ರಿ? ಎತ್ಕೊಳಂಗಿಲ್ಲ. ಯಾಕೆ ಎತ್ಕೊಂತಾರ? ನಾವು ಕೊಡೋ ರೀತಿ ಹಂಗಿರ್ಬೇಕದ, ನಾವು ಕೊಡುವಂತ ವಸ್ತು ಹಂಗಿರ್ಬೇಕು. ನಾವು ಹೊಟ್ಟೆ ಆ ಅನ್ನ ಉಣ್ಬೇಕಂತಂದಾಗ ಮನ್ಯಾಗ ಅಡಿಗೆ ಏನಿರ್ತೈತಿ? ಇದ್ದಿದ್ದನ್ನ ಉಣ್ಬೇಕು. ಇಲ್ಲದನ್ನ ನಾವು ಅದು ಅವ್ರಿಗೆ ಬೇರೆ ಬೇರೆ ಐಟಮ್ ಕೊಡಕ್ ಹೋದ್ವಿ ಅಂದ್ರೆ ಅದನ್ನ ಅವ್ರು ಬೇರೆ ಬೇರೆ ನಾಲಿಗೆ ಕೇಳಕ್ ಹೋಗತಿ. ಯಾಕೆ ಇದನ್ನ ಯಾಕೆ ನಮ್ಮದನಿ ಈ ಪ್ರತಿಯೊಬ್ಬರು ಅಂತಾರ. ಯಾರಿಗಾರ ನೀವು ಏನ್ರ ಅನ್ನಕ್ ಹೋರಿ, ಯಾರ ಪರವಾಗಿರ ಒಬ್ಬರ ಪರವಾಗಿ ಮಾತಾಡ್ರಿ. ಅವ್ರ ಹಿಂದಿದ್ದವ್ರು ಒಂದು 20 ಮಂದಿಗೆ ಅವ್ರು ಹೇಳಿ ಅವ್ರ ಕಡೆಯಿಂದ ಕಾಮೆಂಟ್ ಹಾಕಕ್ ಹಚ್ತಾರೆ. ನಿಮಗೆ ಒಬ್ಬನ ಹೆಸರುಕೊಂಡು ನೀವು ಮಾತಾಡ್ರಿ. ಹಿಂದಿದ್ದವ್ರು ಒಬ್ಬ ಹೆಣ್ಣು ಮಗಳಿಗೆ ಏನೋ ಒಂದು ಸಣ್ಣ ತಪ್ಪು ಮಾಡ್ತೀವಿ ಅಂದ್ರೆ ಆ ಹೆಣ್ಣು ಮಗಳಿಗೆ ಕಾಮೆಂಟ್ಗಳನ್ನು ನೋಡ್ಬೇಕು. ನಾವು ನೋಡೀನಿ ಎಷ್ಟೋ ಸಲ. ಇಲ್ಲಿ ಬಾಗಿಲು ಕೊಟ್ಟು ಹೆಟ್ಟು ಕೊಟ್ರನೆ ಕುತ್ಕೊಂಡು ಯಾರ್ಯಾರು ಏನೇನು ಮಾಡ್ತಾರ ಅಂತ ನಾವೆಲ್ಲ ನೋಡ್ಕೊತಾನೆ ಇರ್ತೀವಿ, ಗೊತ್ತಿರ್ತದ ನಮಗೆ. ಆದ್ರೆ ಅವ್ರು ಬಳಸುವಂತ ಲ್ಯಾಂಗ್ವೇಜ್ ಐತಲ್ಲ, ಮನೆ ಒಳಗೆ ನಿಮಗೂ ತಾಯಿ ಅದಾಳ, ತಂಗಿ ಅದಾಳ, ಅಕ್ಕ ಅದಾಳ, ತಮ್ಮ ಅದಾನ, ಅದನ್ನೆಲ್ಲ ಇರ್ಬೇಕಲ್ಲ. ನಮ್ಮ ತಲೆ ಪರಿಜ್ಞಾನ ಬೇಡ, ಅದು ಬೇಕಲ್ಲ. ಅದು ಬೇಕಾಗಿಲ್ಲ ಇವತ್ತಿನ ಜನರೇಷನ್ಗೆ. ಈಗ ಏನಿದ್ರು ಇವತ್ತು 10 ಹೊಟ್ಟೈತಿ, 10 ಹೊಂಡನ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟೈತಿ. ಅದನ್ನ ಮಾಡಿ ಅವ್ರ ಹೆಸರು ಮಾಡ್ಕೊಂಡ್ಬಿಡುದು. ಅಲ್ಲ ಹಿಂದೆ ಲಪ್ಪಂಗರಾಜ್ ಅವ್ರು ಕುಂತಾರ, ಅವ್ರದ್ದು ಮಣ್ಣನ್ನ ಇದು ನೋಡಿದೆ ಸಿನಿಮಾ ಯಾವುದು, ನನ್ನವ್ವ ಅಂತ ಒಂದು ಫಿಲ್ಮ್ ಮಾಡ್ಯಾರ ಅವರು, ಕಿರುಚಿತ್ರ ನೋಡಿದ್ವಿ. ಆ ನನ್ನವ್ವನು ಅಷ್ಟೇ ಯೂಸ್ ಆಗೈತಿ, ಇನ್ನು ಉಳಿದಿದ್ದು ಅಷ್ಟೇ ಯೂಸ್ ಆಗ್ಯವು. ಯಾಕೆ ನನ್ನವ್ವ ತಾಯಿ ಬಗ್ಗೆ ಅಭಿಮಾನ ಇದ್ದವ್ರು ಯಾರು ಇಲ್ಲ ಇದೆ, ಅದವ್ರು ಇಲ್ಲ. ತಾಯಿ ಬಗ್ಗೆ ಯಾಕೆ ನಮಗೆ ಮಮತೆ, ಕರುಣೆ, ದಯ ಇದೇನು ಇಲ್ಲ. ನಮ್ಮ ಸಂಸ್ಕಾರ ಇದು. ಅದನ್ನ ಏನ್ರಿ ಹೇಳಕ್ ಹೋಗ್ರಿ, ಅವ್ರನ್ನ ಟಾರ್ಗೆಟ್ ಮಾಡಿಬಿಡ್ತಾರೆ. ಟಾರ್ಗೆಟ್ ಪೂರ ಟಾರ್ಗೆಟ್. ನಾವು ಏನಾರ ಮಾತಾಡ್ಲಿ ಅದನ್ನ ಟಾರ್ಗೆಟ್ ಮಾಡಿ